ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಗೆ ಸದ್ಯಕ್ಕೆ ಪರಿಹಾರ ಸಾಧ್ಯವಿಲ್ಲ. ಪಾಕಿಸ್ತಾನವನ್ನು ನಂಬಿಕೊಂಡ್ರೆ ಶಾಂತಿ ಸ್ಥಾಪನೆಯಾಗಿಲ್ಲ, ಏನಿದ್ರೂ ಮೋದಿಯೇ ಬರಬೇಕು, ಆಗ ಸರಿ ಹೋದೀತು ಹೀಗಂತ ಇರಾನ್ ಜಗತ್ತಿನ ಮುಂದೆ ಹೇಳಿಕೊಂಡಿದೆ. ಈ ಮೂಲಕ ಮಧ್ಯಪ್ರಾಚ್ಯ ಯುದ್ಧ ನಿಲ್ಲಿಸುವ ಸಂಬಂಧ ಹೊಸ ಅವಕಾಶದ ಬಾಗಿಲೊಂದನ್ನು ತೆರೆದಿಟ್ಟಿದೆ. ಅಮೆರಿಕ ಮೇಲೆ ಇರಾನ್ಗೆ ವಿಶ್ವಾಸ ಇಲ್ಲ, ಪಾಕ್ ಬೇಡ, ಭಾರತದ ಮೊರೆ ಬಂದ ಮಿತ್ರ ರಾಷ್ಟ್ರ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಗೆ ಮಿಲಿಟರಿ ಕಾರ್ಯಾಚರಣೆಯಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ಅಭಿಪ್ರಾಯಪಟ್ಟಿದೆ. ಯುದ್ಧದ ಮಧ್ಯೆಯೇ ಭಾರತಕ್ಕೆ ಭೇಟಿ ನೀಡಿರೋ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಶಾಂತಿ ಪ್ರಕ್ರಿಯೆಗಾಗಿ ಭಾರತಕ್ಕೆ ಮೊರೆ ಇಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರಕ್ಚಿ, ಶಾಂತಿ ಸ್ಥಾಪನೆಗೆ ಭಾರತ ಇನ್ನಷ್ಟು ದೊಡ್ಡ ಪಾತ್ರ ವಹಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದ ಮೇಲೆ ಇರಾನ್ಗೆ ಯಾವುದೇ ವಿಶ್ವಾಸ ಇಲ್ಲ. ಅಮೆರಿಕದಿಂದ ಬರುತ್ತಿರುವ ಪರಸ್ಪರ ವಿರುದ್ಧದ ಸಂದೇಶಗಳಿಂದ ಮಾತುಕತೆಗಳಲ್ಲಿ ಗೊಂದಲ ಉಂಟಾಗಿದೆ ಎಂದು ಹೇಳಿದರು. ಇರಾನ್ ಮತ್ತು ಅಮೆರಿಕ ನಡುವಿನ ಮಾತುಕತೆಗಳು ವಿಶ್ವಾಸದ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದರು. ಪಾಕ್ ಮಧ್ಯಸ್ಥಿಕೆಯಿಂದ ಹೆಚ್ಚು ಉಪಯೋಗವಿಲ್ಲ, ಭಾರತ ಮಧ್ಯಸ್ಥಿಕೆ ವಹಿಸಿದ್ರೆ ಸಕ್ಸಸ್ ಗ್ಯಾರಂಟಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಮಾತುಕತೆಯ ಹೊರತಾಗಿ ಬೇರೆ ಪರಿಹಾರವೇ ಇಲ್ಲ. ಇರಾನ್ ಯಾವತ್ತೂ ಅಣ್ವಸ್ತ್ರಗಳನ್ನು ನಿರ್ಮಿಸಲು ಯತ್ನಿಸಿಲ್ಲ ಎಂದು ಪುನರುಚ್ಚರಿಸಿದ ಅರಕ್ಚಿ, ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತಿರುವ ಪ್ರಯತ್ನಗಳು ವಿಫಲವಾಗಿಲ್ಲ, ಆದರೆ ಸವಾಲುಗಳು ಎದುರಾಗುತ್ತಿವೆ ಎಂದರು. We had 3 rounds of negotiations, first in Muscat and then 2 times in Geneva. The last round was on 26 February, and the Omani Foreign Minister, my dear friend Badr al-Busaidi, who mediated those negotiations, he posted a tweet and said that we made significant progress. I'm sure you have seen his tweet. And it's interesting that before he posted his tweet, he showed that to both delegations, the Iranian and US delegations. And the US delegation confirmed that yes, we made significant progress today. And hopefully we can conclude a deal very soon. But only 2 days after, on 28 February, they made an aggression together with Israelis against my people. So the most important issue right now is the question of trust. We cannot trust Americans at all. So everything should be exact. Everything should be defined very clearly before we can conclude a deal. We have resisted in a very brutal war against my people. They couldn't achieve any of their goals. And it is obvious that those things they have not been able to achieve militarily, they cannot achieve on negotiation table unless there is a win-win solution achieved. So the current negotiation is suffering from the lack of trust. It is also suffering from contradictory messages we receive from Americans. Every day is different from the other day, from yesterday. A tweet today is different from yesterday's tweet. Sometimes in one day we receive 2 different messages. And this is the problem. And add to the question of mistrust. ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಇತ್ತೀಚಿನ ಸಂಘರ್ಷದ ಬಳಿಕ ಕಳೆದ ತಿಂಗಳು ಜಾರಿಗೆ ಬಂದಿದ್ದ ಕದನ ವಿರಾಮವನ್ನು ಉಳಿಸಿಕೊಳ್ಳಲು ಇರಾನ್ ಪ್ರಯತ್ನಿಸುತ್ತಿದೆ. ಆದರೆ ಮಾತುಕತೆಗಳು ವಿಫಲವಾದರೆ ಮತ್ತೆ ಯುದ್ಧ ಆರಂಭವಾಗುವ ಸಾಧ್ಯತೆಗೂ ಸಿದ್ಧರಾಗಿದ್ದೇವೆ ಎಂದು ಎಚ್ಚರಿಸಿದರು. ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಇತ್ತೀಚಿನ ಸಂಘರ್ಷದ ಬಳಿಕ ಕಳೆದ ತಿಂಗಳು ಜಾರಿಗೆ ಬಂದಿದ್ದಂತಹ ಕದನ ವಿರಾಮವನ್ನು ಉಳಿಸಿಕೊಳ್ಳಲು ಇರಾನ್ ಪ್ರಯತ್ನಿಸ್ತಾ ಇದೆ. ಆದರೆ ಮಾತುಕತೆಗಳು ವಿಫಲವಾದರೆ ಮತ್ತೆ ಯುದ್ಧ ಆರಂಭವಾಗುವಂತಹ ಸಾಧ್ಯತೆಗೂ ಸಿದ್ಧರಾಗಿದ್ದೇವೆ ಎಂದು ಎಚ್ಚರಿಸಿದ್ದಾರೆ.